ಹಾಯ್ ಹಲೋ ನಮಸ್ತೆ, ನಾನು ರಾಮ್ ಬಡ್ಗೇರ್. ಹೆಣ್ಣು ಹೊನ್ನು ಮಣ್ಣು, ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗಬಾರದ್ದು ಹಾಗೆ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು. ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ ಪೈಲ್ವಾನ್ ಗೂಂಡಾ ರಾಜ್ಯ. ಇತ್ತೀಚೆಗಷ್ಟೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತೆ ಅಮೃತಾ ಗೌಡರ ಮೇಲೆ ದರ್ಪ ತೋರಿದ ಕಾರಣಕ್ಕಾಗಿ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿರುವ ಘಟನೆ ಮಾಸುವ ಮುನ್ನವೇ ಮಧ್ಯ ಕರ್ನಾಟಕ ಬೆಣ್ಣೆ ನಗರಿ ಅಂತ ಖ್ಯಾತವಾಗಿರೋ ದಾವಣಗೆರೆಯಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಆಪ್ತನಾಗಿರೋ ಕಾಂಗ್ರೆಸ್ ಲೀಡರ್ ಅಯೂಬ್ ಪೈಲ್ವಾನ್ ಬಂಧಿಸಲು ಹೋದಾಗ ಮಹಿಳಾ ಇನ್ಸ್ಪೆಕ್ಟರ್ ಹಾಗೂ ಪೊಲೀಸರ ವಿರುದ್ಧವೇ ಘನಘೋರ ಹಲ್ಲೆ ನಡೆಸಿ ಹೈಡ್ರಾಮಾ ಮಾಡಿದ್ದಾರೆ. ರೊಚ್ಚಿಗೆದ್ದ ಪೊಲೀಸರು ಛಲ ಬಿಡದೆ ಅಯೂಬ್ ಪೈಲ್ವಾನ್ ರವರ ಪುತ್ರರಾದ ಹುಸೇನ್, ಹಸನ್ ಮತ್ತು ಹಮ್ಜಾ ಹೆಡೆಮುರಿ ಕಟ್ಟಿ ಜೈಲಿಗಟ್ಟಿದ್ದಾರೆ. ಏನಿದು ಪೈಲ್ವಾನ್ ಗೂಂಡಾ ರಾಜ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಅಬ್ಬಬ್ಬಾ, ನೋಡಿ ಈ ಪುಡಿ ರೌಡಿಗಳ ಅಭಿನಯ, ಹೈ ಡ್ರಾಮಾ ಹೇಗಿದೆ ಅಂತ ನೀವೇ ನೋಡಿ. ಈ ವಿಡಿಯೋದಲ್ಲಿ ಅಮ್ಮ ಅಮ್ಮ ಅಂತ ಕಿರುಚುತ್ತಿರೋ ಈ ಪಡ್ಡೆ ಹೈದ ದಾವಣಗೆರೆಯ ಕಾಂಗ್ರೆಸ್ ಲೀಡರ್ ಮಗ. ಗುಂಪು ಗಲಾಟೆ ವೇಳೆ ಪೊಲೀಸರಿಗೆ ಹಲ್ಲೆ ಮಾಡಿ ಬಂದು ಮನೆಗೆ ಸೇರ್ಕೊಂಡಿದ್ದ. ಎಸ್ಪಿ ಆಜ್ಞೆಯಂತೆ ಈತನನ್ನು ಪೊಲೀಸರು ಅರೆಸ್ಟ್ ಮಾಡಲು ಬಂದ್ರೆ ಅಯ್ಯೋ ಅಮ್ಮ ಅಂತ ಹೈ ಡ್ರಾಮಾವನ್ನೇ ಮಾಡಿದ್ದಾನೆ. ಅಮ್ಮ, ಅಜ್ಜಿ, ಅಕ್ಕ, ತಂಗಿಯರನ್ನ ಸೇರಿಸಿ ಅಲ್ಲೂ ಕೂಡ ಲೇಡಿ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ನಡೆಸಿದ್ದಾನೆ. ಈ ವಿಡಿಯೋ ನೋಡಿದ ದಾವಣಗೆರೆ ಜನ ಭಯಭೀತರಾಗಿದ್ದು, ದಾವಣಗೆರೆಯಲ್ಲಿ ಪೊಲೀಸರಿಗೆ ಸೇಫ್ಟಿ ಇಲ್ವಲ್ಲ, ಪೊಲೀಸರೆಂದರೆ ಭಯ ಇಲ್ವಲ್ಲ ಅಂತ ಕಂಗಾಲಾಗಿದ್ದಾರೆ. ಪೊಲೀಸರು ಬಂದು ನಮ್ಮಮ್ಮರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ. ಪೊಲೀಸರು ಮಾಡ್ರಿ ಬಂದು ಹಲ್ಲೆ ಮಾಡ್ತಾ ಇದ್ದಾರೆ. ನೋಡ್ರಿ ಮೇಡಮ್ ದಾವಣಗೆರೆ ಪೊಲೀಸರ ಮೇಲೆ ಕೈ ಹಾಕಿದ ಕಾಂಗ್ರೆಸ್ ಲೀಡರ್ ಪೈಲ್ವಾನ್ ಪುತ್ರರು. ಕಾಂಗ್ರೆಸ್ ಮುಖಂಡನ ಇಬ್ಬರು ಪುತ್ರರಿಂದ ಪೊಲೀಸರ ಮೇಲೆ ಹಲ್ಲೆ. ದಾವಣಗೆರೆಯಲ್ಲಿ ಪೊಲೀಸರಿಗೆ ಇಲ್ವಾ ರಕ್ಷಣೆ? ಇತ್ತೀಚೆಗಷ್ಟೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತೆ ಅಮೃತಾ ಗೌಡರ ಮೇಲೆ ದರ್ಪ ತೋರಿದ ಕಾರಣಕ್ಕಾಗಿ ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ನಾಯಕ ರಾಜೀವ್ ಗೌಡ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿರುವ ಘಟನೆ ಮಾಸುವ ಮುನ್ನವೇ ಮಧ್ಯ ಕರ್ನಾಟಕ ಬೆಣ್ಣೆ ನಗರಿ ಅಂತ ಖ್ಯಾತವಾಗಿರೋ ದಾವಣಗೆರೆಯಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಆಪ್ತನಾಗಿರೋ ಕಾಂಗ್ರೆಸ್ ಲೀಡರ್ ಒಬ್ಬರ ಪುತ್ರ ತನ್ನನ್ನು ಬಂಧಿಸಲು ಬಂದ ಪೊಲೀಸರ ವಿರುದ್ಧವೇ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ದಾವಣಗೆರೆ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಹಾಗೂ ದಾವಣಗೆರೆ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಯೂಬ್ ಪೈಲ್ವಾನ್ ರವರ ಪುತ್ರರಾದ ಹಸನ್ ಮತ್ತು ಫೈಜನ್ ಏಕಾಏಕಿ ದಾವಣಗೆರೆ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಹೈ ಡ್ರಾಮಾ ಮಾಡಿದ್ದಾರೆ. ನೋಡ್ರಿ ಮೇಡಮ್ ಪುತ್ರರು ಎಸ್ಕೇಪ್ ಆಗಲು ಅಯೂಬ್ ಪೈಲ್ವಾನ್ ಸಾಥ್. ಪೊಲೀಸರ ಎದುರೇ ಎಸ್ಕೇಪ್ ಆದ ಇಬ್ಬರು ಪುತ್ರರು. ಪೊಲೀಸರು ಅರೆಸ್ಟ್ಗೆ ಹೋದ ವೇಳೆ ಈ ಪುಡಿ ರೌಡಿಗಳ ಅರಚಾಟ ಕಿರುಚಾಟ ಕೇಳಿದ ಇವರ ಬೆಂಬಲಿಗರು ಅಲ್ಲಿ ಸೇರಿದ್ದಾರೆ. ಅಲ್ಲಿಗೆ ಬಂದವರು ಪೊಲೀಸರು ಫೋನ್ಗಳನ್ನೇ ಕಸಿಯಲು ಟ್ರೈ ಮಾಡಿದ್ದಾರೆ. ದೊಡ್ಡದಾಗಿ ಕಿರುಚಿ ಹೈ ಡ್ರಾಮಾ ಮಾಡಿ ಲೇಡಿ ಇನ್ಸ್ಪೆಕ್ಟರ್ ಸಿಪಿಐ ಹಾಗೂ ಕಾನ್ಸ್ಟೇಬಲ್ಗಳಾದ ಕೆಂಚಪ್ಪ ಮತ್ತು ಹರೀಶ್ ಮೇಲೆ ಮತ್ತೆ ಹಲ್ಲೆ ಮಾಡಿದ್ದಾರೆ. ಮನೆಯವರು ಸೇರಿದಂತೆ ಸ್ವತಃ ಕಾಂಗ್ರೆಸ್ ಲೀಡರ್ ಅಯೂಬ್ ಪೈಲ್ವಾನ್ ಅವರೇ ಪೊಲೀಸರನ್ನು ತಡೆದಿದ್ದಾರೆ. ಅಲ್ಲದೆ ಅವರ ಮಕ್ಕಳು ಗಲಾಟೆ ವೇಳೆ ಎಸ್ಕೇಪ್ ಆಗಲು ಸಹಾಯ ಮಾಡಿದ್ದಾರೆ.
ರಸ್ತೆಯಲ್ಲೇ ಧರಣಿ ಕುಳಿತ ಇನ್ಸ್ಪೆಕ್ಟರ್ ಗಾಯತ್ರಿ. ಅರೆಸ್ಟ್ ಮಾಡದೆ ನಾವು ಇಲ್ಲಿಂದ ಹೋಗಲ್ಲ ಅಂತ ಪಟ್ಟು. ಅರೆಸ್ಟ್ ವಾರೆಂಟ್ ಇದ್ರೂ ಪೊಲೀಸರ ಕೆಲಸಕ್ಕೆ ಅಡ್ಡಿಪಡಿಸಿದ್ದಕ್ಕೆ ರೊಚ್ಚಿಗೆದ್ದ ಸಿಪಿಐ ಗಾಯತ್ರಿ ಹಾಗೂ ಇತರ ಕೆಲವು ಪೊಲೀಸರು ರಸ್ತೆಯಲ್ಲಿ ಧರಣಿ ಕುಳಿತಿದ್ದಾರೆ. ಅಲ್ಲಿದ್ದ ಅಷ್ಟು ಪೊಲೀಸರ ಕಣ್ತಪ್ಪಿಸಿ ತಮ್ಮ ರೌಡಿ ಪುತ್ರರು ಎಸ್ಕೇಪ್ ಆಗುವಂತೆ ಮಾಡಿದ್ದು ಅಲ್ಲದೆ ಪೊಲೀಸರು ಮಾಡಿದ್ದೇ ತಪ್ಪು ಅನ್ನುವಂತೆ ಬಿಂಬಿಸಿದ್ದಾರೆ ಕಾಂಗ್ರೆಸ್ ಲೀಡರ್ ಆಯೂಬ್ ಪೈಲ್ವಾನ್. ಪೊಲೀಸರ ಜೊತೆಗೆ ವಾದ ವಿವಾದ ಮಾಡಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ. ಪೈಲ್ವಾನ್ ಹಾಗೂ ಪೈಲ್ವಾನ್ ಪುತ್ರರ ರೌಡಿಸಂಗೆ ರೊಚ್ಚಿಗೆದ್ದ ಪೊಲೀಸರು ತಮ್ಮ ಪವರ್ ಏನು ಅನ್ನೋದನ್ನು ಸರಿಯಾಗಿ ಸಾಬೀತು ಮಾಡಿದ್ದಾರೆ. ಪಟ್ಟು ಬಿಡದೆ ಪೈಲ್ವಾನ್ ಪುತ್ರ ಹಸನ್ ಅನ್ನು ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಜೊತೆಗೆ ಹಲ್ಲೆ ಮಾಡಿದ ಬಗ್ಗೆ ಇನ್ಸ್ಪೆಕ್ಟರ್ ಗಾಯತ್ರಿ ದಾವಣಗೆರೆ ಎಸ್ಪಿಗೆ ದೂರು ಸಲ್ಲಿಸಿದ್ದಾರೆ. ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಪ್ರಕರಣ ದಾಖಲು ಮಾಡಿದ್ದೀವಿ. ಈಗ ಅದರದ್ದೇ ತನಿಖೆ ಆಗ್ತಾ ಇದೆ. MLC ಕೂಡ ಮಾಡಿಸ್ಕೊಂಡಿದ್ದಾರೆ. ಸೊ ಈ ಪ್ರಕರಣ ಈಗ ತನಿಖಾ ಹಂತದಲ್ಲಿದೆ. ಏನಾಗಿದೆ, ಅವ್ರ ಮೇಲೆ ಹಲ್ಲೆ ಆಗಿರೋದು ನಿಜ ಇದೆ. ಹಾಗಾಗಿ ಅದರ ಸಂಬಂಧ ಪ್ರಕರಣ ದಾಖಲು ಮಾಡಿದ್ದೇವೆ. ಇಲ್ಲಿ ಒಂದ್ಸಲಿ ನಮ್ಮವ್ರ ಮೇಲೆ ಹಲ್ಲೆ ಮಾಡಿದ್ರು ಅಂತ ಹೇಳಿಬಿಟ್ಟು ಅಲ್ಲಿ ಅದರ ಸಂಬಂಧ ಕರ್ಕೊಂಡು ಬರಲಿಕ್ಕೆ ವಿಚಾರಣೆ ಮಾಡಲಿಕ್ಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಘಟನೆ ನಡೆದಿದೆ. ಇಮಿಡಿಯೇಟ್ ಆಗಿ ಬಂದಿಲ್ಲ ಅಂತ ಹೇಳ್ತಾರೆ. ಅದೆಲ್ಲ ತನಿಖೆಯ ಭಾಗ. ನಾನು ಎಲ್ಲವನ್ನೂ ಕೂಡ ಇಲ್ಲಿ ನಿಮ್ಗೆ ಹೇಳೋಕ್ಕಾಗಲ್ಲ. ಈಗ ತನಿಖಾ ಹಂತದಲ್ಲಿದೆ. ತನಿಖೆ ಮಾಡ್ತೇವೆ. ತನಿಖೆ ಮಾಡಿದ್ಮೇಲೆ ಗೊತ್ತಾಗ್ತದೆ. ಅವರು ಆರೋಪ ಮಾಡ್ತಾರೆ. ನಮ್ದೇನಿದೆ ನಾವು ತನಿಖೆ ಮಾಡ್ತೇವೆ. ತನಿಖೆ ಆದ್ಮೇಲೆ ನಿಷ್ಪಕ್ಷಪಾತವಾದ ತನಿಖೆ ನಡೀತದೆ. ತನಿಖೆ ಆದ್ಮೇಲೆ ನಾವು ಅಂತಿಮ ವರದಿಯನ್ನು ಕೊಡ್ತೇವೆ. ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಗಲಾಟೆ. ಗುಂಪು ಗಲಾಟೆ ಶುರುವಾಗಿದ್ದು ಎಲ್ಲಿ, ಯಾರಿಂದ? ಸಾಮಾಜಿಕ ಜಾಲತಾಣಗಳಲ್ಲಿ ಕಾಮೆಂಟ್ ವಿಚಾರಕ್ಕೆ ದಾವಣಗೆರೆಯ ಆಜಾದ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ನುರಾನಿ ಆಟೋ ನಿಲ್ದಾಣದ ಬಳಿ ಜೆಡಿಎಸ್ ಮುಖಂಡ ಅಮಾನುಲ್ಲಾ ಖಾನ್ ಪುತ್ರ ಮತ್ತು ಕಾಂಗ್ರೆಸ್ನ ಆಯೂಬ್ ಪೈಲ್ವಾನ್ ಪುತ್ರನ ಸ್ನೇಹಿತರ ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ಘಟನೆಯಲ್ಲಿ ಗಾಯಗೊಂಡಿದ್ದ ಅಮಾನುಲ್ಲಾ ಖಾನ್ ಪುತ್ರ ಹಾಗೂ ಸ್ನೇಹಿತರು ಚಿಕಿತ್ಸೆ ಪಡೆಯಲು ಚಿಟಗೇರಿ ಜಿಲ್ಲಾಸ್ಪತ್ರೆಗೆ ಬಂದಿದ್ದಾರೆ. ಈ ವೇಳೆ ಆಸ್ಪತ್ರೆಗೆ ಬಂದ ಆಯೂಬ್ ಪೈಲ್ವಾನ್ ಪುತ್ರ ಮತ್ತು ಆತನ ಸ್ನೇಹಿತರು ಅಮಾನುಲ್ಲಾ ಖಾನ್ ಪುತ್ರ ಮತ್ತು ಆತನ ಸ್ನೇಹಿತರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಈ ವೇಳೆ ಮಧ್ಯಪ್ರವೇಶಿಸಿದ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಆಯೂಬ್ ಪೈಲ್ವಾನ್ ಇಬ್ಬರು ಪುತ್ರರು ಹಾಗೂ ಆತನ ಸ್ನೇಹಿತರು ಹಲ್ಲೆ ನಡೆಸಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಗುಂಪು ಗಲಾಟೆ ವೇಳೆ ನಿಯಂತ್ರಣಕ್ಕೆ ಮುಂದಾದ ಕಾನ್ಸ್ಟೇಬಲ್ ಹರೀಶ್ ಹಾಗೂ ಕೆಂಚಪ್ಪ ಎಂಬುವವರ ಮೇಲೆ ಕಿಡಿಗೇಡಿಗಳು ಏಕಾಏಕಿ ಹಲ್ಲೆ ಮಾಡಿದ್ರು. ಪೊಲೀಸ್ ಸಿಬ್ಬಂದಿ ತಲೆ ಹಾಗೂ ಮುಖಕ್ಕೆ ಗಾಯಗಳಾಗಿದ್ದು ಅನಿರೀಕ್ಷಿತ ಹಲ್ಲೆಯಿಂದ ಆಘಾತಕ್ಕೊಳಗಾಗಿದ್ರು. ನಂತರ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ ವಿಚಾರ ತಿಳಿದು ಆಸ್ಪತ್ರೆ ಬಳಿ ಬಂದ ಹೆಚ್ಚಿನ ಸಂಖ್ಯೆಯ ಪೊಲೀಸರು ಲಾಠಿ ಪ್ರಹಾರ ನಡೆಸುವ ಮೂಲಕ ಗುಂಪನ್ನ ಚದುರಿಸಿದ್ದಾರೆ. ವಿಷಯ ತಿಳಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಪೊಲೀಸರ ಮೇಲೆ ಹಲ್ಲೆ ನಡೆಸಿದ ಆರೋಪಿಗಳನ್ನು ಕೂಡಲೇ ಬಂಧಿಸುವಂತೆ ಬಡಾವಣೆ ಠಾಣೆ ಸಿಪಿಐ ಗಾಯತ್ರಿ ಅವರಿಗೆ ಸೂಚಿಸಿದ್ದಾರೆ. ಹಲ್ಲೆಯ ಪ್ರಮುಖ ಆರೋಪಿಗಳು ಆಯೂಬ್ ಪೈಲ್ವಾನ್ ಪುತ್ರರಾದ ಹುಸೇನ್ನನ್ನು ಬಂಧಿಸಲು ಇಮಾಮ್ ನಗರದಲ್ಲಿರುವ ಆಯೂಬ್ ಪೈಲ್ವಾನ್ ಮನೆಗೆ ತೆರಳಿದಾಗ ಇನ್ಸ್ಪೆಕ್ಟರ್ ಗಾಯತ್ರಿ ಅವರ ಮೇಲೆ ಹಲ್ಲೆಗೆ ಯತ್ನಿಸಿದ ಆರೋಪಿಗಳು ಅವರ ಮೊಬೈಲ್ ಕಸಿದುಕೊಂಡಿದ್ದಾರೆ. ಈ ವೇಳೆ ಕಾನ್ಸ್ಟೇಬಲ್ಗಳಾದ ಕೆಂಚಪ್ಪ ಹಾಗೂ ಹರೀಶ್ ಅವರ ಮೇಲೆ ತೀವ್ರವಾಗಿ ಹಲ್ಲೆ ನಡೆಸಿದ್ದಾರೆ. ಆರೋಪಿಗಳು ಗಾಯತ್ರಿ ಅವರನ್ನ ನೂಕಿ ಕೆಳಗೆ ಬೀಳಿಸಿದ್ದಾರೆ. ಪೊಲೀಸರ ಮೇಲೆ ಹಲ್ಲೆ ಮಾಡಿದ ವಿಚಾರ ತಿಳಿತಾ ಇದ್ದಂತೆಯೇ ನಗರ ಡಿವೈಎಸ್ಪಿ ಬಿ ಶರಣ ಬಸವೇಶ್ವರ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಯ ತಂಡ ಸ್ಥಳಕ್ಕೆ ದೌಡಾಯಿಸಿದೆ. ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಳಕ್ಕೆ ಬರ್ತಿದ್ದಂತೆ ಸ್ಥಳದಲ್ಲಿದ್ದ ಕೆಲವರು ಅಲ್ಲಿಂದ ಹೋಗುವಂತೆ ಹೇಳಿದ್ರು. ಆರೋಪಿಗಳು ವಾಗ್ವಾದ ಮುಂದುವರೆಸಿದ್ರು ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ.
ಘಟನೆಗೆ ಸಂಬಂಧಿಸಿದಂತೆ ಆಜಾದ್ ನಗರ ಪೊಲೀಸ್ ಠಾಣೆಯಲ್ಲಿ 2 ಹಾಗೂ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ 1 ಸೇರಿ ಒಟ್ಟು 3 ಪ್ರಕರಣ ದಾಖಲಿಸಲಾಗಿದೆ. ಈಗಾಗಲೇ ಹಲ್ಲೆಯ ಪ್ರಮುಖ ಆರೋಪಿ ಹಸನ್ ಹಾಗೂ ಆತನ ಸ್ನೇಹಿತ ಫೈಜಾನ್ ಬಂಧನ ಮಾಡಲಾಗಿದೆ. ಜೊತೆಗೆ ಇಂದು ಅಬ್ರಾರ್, ಅಯಾನ್ ಬಂಧನವಾಗಿದ್ದು ಜಾತಿ ನಿಂದನೆ ಸೇರಿದಂತೆ 5 ಪ್ರಕರಣ ದಾಖಲಾಗಿದೆ. ಆಸ್ಪತ್ರೆ ಆವರಣದಲ್ಲಿ ಗಲಾಟೆ ವಿಚಾರಕ್ಕೆ ಒಟ್ಟು 20 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ನೋಡ್ರಿ ಮೇಡಮ್ ಇದು ಪೊಲೀಸ್ ಸ್ಟೇಷನ್ ನೋಡ್ರಿ ಇದು ನೋಡ್ರಿ ಇಲ್ಲಿ ಹಲ್ಲೆ ಮಾಡ್ತಿರೋದು ಬೋಲಾ ತುಜೆ ದಾವಣಗೆರೆ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಯೂಬ್ ಪೈಲ್ವಾನ್ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಎಂಎಲ್ಎ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದಾರೆ. ಹೀಗಾಗಿಯೇ ಒಂದು ಪುಟ್ಟ ಗಲಾಟೆಯನ್ನ ಪೊಲೀಸರು ಬೆಟ್ಟದಷ್ಟು ಮಾಡಿದ್ದಾರೆ. ನಮ್ಮ ಸಮುದಾಯದ ಮುಖಂಡ ಅಯೂಬ್ ಪೈಲ್ವಾನ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಪೈಲ್ವಾನ್ ಬೆಂಬಲಿಗರ ಮಾತಾಗಿದೆ. ಹಾಗಾದ್ರೆ ಇದು ನಿಜಾನಾ? ಈ ಬಗ್ಗೆ ಪೊಲೀಸರು ಏನು ಹೇಳ್ತಿದ್ದಾರೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪೈಲ್ವಾನ್ ಪುತ್ರರಾದ ಹುಸೇನ್ ಈ ಮೊದಲೇ ರೌಡಿ ಶೀಟರ್. ಈಗ ಹುಸೇನ್ ಹಾಗೂ ಹಮ್ಜಾ ರೌಡಿ ಶೀಟ್ ಓಪನ್. ಅಯೂಬ್ ಪೈಲ್ವಾನ್ ಮೊದಲನೇ ಮಗ ಹುಸೇನ್ ವಿರುದ್ಧ ದಾವಣಗೆರೆ ಸ್ಟೇಷನ್ನಲ್ಲಿ ಈ ಮೊದಲೇ ರೌಡಿ ಶೀಟ್ ಇತ್ತು. ಮೊನ್ನೆ ನಡೆದ ಪೊಲೀಸ್ ಮೇಲೆ ಹಲ್ಲೆ ಹಾಗೂ ಗುಂಪು ಗಲಾಟೆ ಕೇಸ್ ಹಿನ್ನೆಲೆ ಈಗ ಅಯೂಬ್ 2ನೇ ಪುತ್ರ ಹುಸೇನ್ ಮತ್ತು ಹಮ್ಜಾ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ. ಪೈಲ್ವಾನ್ 3 ಪುತ್ರರ ವಿರುದ್ಧ ಕೇಸ್ ದಾಖಲಿಸಿ ನ್ಯಾಯಾಂಗ ಬಂಧನಕ್ಕೂ ಒಪ್ಪಿಸಲಾಗಿದೆ ಎಂದು ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಹೇಳಿದ್ದಾರೆ. ಜೊತೆಗೆ 3 ಪುತ್ರರ ಪರ ನಿಂತು ಗಲಾಟೆ ವೇಳೆ ಎಸ್ಕೇಪ್ ಆಗೋಕೆ ತಮ್ಮ ಮಕ್ಕಳಿಗೆ ಸಹಕರಿಸಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಅಯೂಬ್ ಪೈಲ್ವಾನ್ರನ್ನು ವಶಕ್ಕೆ ಪಡೆದು ಬಡಾವಣೆ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆ ನಡೆಸಿ ಬಳಿಕ ಬಿಎನ್ಎಸ್ ಸೆಕ್ಷನ್ 35ರ ಅಡಿಯಲ್ಲಿ ನೋಟಿಸ್ ನೀಡಿ ಮುಂದಿನ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿ ಅವರನ್ನ ಬಿಡುಗಡೆ ಮಾಡಿದ್ದಾರೆ. ಅದನ್ನ ಬಂಧನ ಮಾಡಿದ್ದೇವೆ. ಹುಸೇನು, ಫೈಜಾನ್, ಅಬ್ರಾರ್ ಮತ್ತು ಅಯಾನ್ ಅಂತ ಹೇಳಿ. ಅದಕ್ಕೆ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಅವತ್ತಷ್ಟೇ ಮಾಹಿತಿ ಕೊಟ್ಟಿದ್ವಿ. ನಿನ್ನೆ ಕೂಡ ಪ್ರೆಸ್ ನೋಟ್ ಕೊಟ್ಟಿದ್ದೀವಿ, 4 ಆಗಿದೆ ಅಂತ ಹೇಳಿ. ನಿನ್ನೆ ಒಂದು 5ನೆಯ ಪ್ರಕರಣವನ್ನು ದಾಖಲು ಮಾಡಿದ್ದೇವೆ. ಅದು ಇನ್ನೊಂದು ಗ್ರೂಪ್ ಅವರು ಕೊಟ್ಟಿದ್ದಾರೆ, ಸಾದತ್ ಅಹಮದ್ ಅಂತ ಹೇಳಿ. ಅವರು 7 ಜನರ ವಿರುದ್ಧ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿದ್ದೇವೆ. ಅಯೂಬ್ ಪೈಲ್ವಾನ್ ಮಗ ಹಸೇನಿ ಬಂಧನ ಆಗಿದೆ. ಹೌದು, ಅವ್ರಿಗೆ ಕೂಡ ಬಂಧನ ಮಾಡ್ತೇವೆ. ಅವ್ರಿಗೆ ನಮ್ಮ ಈಗಾಗಲೇ ತಂಡಗಳು ಕೂಡ ಅದರಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಶೀಘ್ರದಲ್ಲೇ ಅವ್ರಿಗೆ ಕೂಡ ಬಂಧನ ಮಾಡ್ತೀವಿ. ವಿಚಾರಣೆಗೆ ಬಂದು ಕಳಿಸಿದ್ದಾರೆ. ಅದರ ಸಂಬಂಧ ಕೂಡ ಪ್ರಕರಣ ದಾಖಲಾಗಿದೆ. ಅದಕ್ಕೆ ಸಂಬಂಧನೂ ಕೂಡ ಅರೆಸ್ಟ್ ಮಾಡಿದ್ದೀವಲ್ಲ. ಅಲ್ಲಿ ಆ ಕೇಸ್ನಲ್ಲಿ ನೂರಾನಿ ಮಹಲ್ ಹತ್ರ ಇದರಲ್ಲಿ ಹತ್ರ ಆಗಿರೋದು, ಮದೀನಾ ಆಟೋ ಸ್ಟ್ಯಾಂಡ್ ಹತ್ರ ಆಗಿರೋ ಪ್ರಕರಣಕ್ಕೆ 3 ಜನದ ಮೇಲೆ ಕೊಟ್ಟಿದ್ರು. ಇಲ್ಲಿ ಸಂಬಂಧ ಒಬ್ಬರು ಕೊಟ್ಟಿದ್ರು. ಅದಕ್ಕೆ ಕೂಡ ಅದರಲ್ಲೂ ಕೂಡ ಬಂಧನವನ್ನು ಮಾಡ್ತೇವೆ. ಅರೆಸ್ಟ್ ಮಾಡೋಕ್ಕೆ ಹೋದಾಗಲೇ ಕೂಡ ಅವ್ರಿಗೆ ಸ್ವಲ್ಪ ಅವರು ಕೂಡ ಜನ ಇದ್ದಾಗ ಲೇಡೀಸ್ ಎಲ್ಲ ಇದ್ದಾರೆ. ಹಾಗಾಗಿ ಅವರೆಲ್ಲ ಮಧ್ಯೆ ಬಂದಿದ್ದಾರೆ. ಅವರು ಕೂಡ ಪ್ರತಿರೋಧ ಒಡ್ಡಿದ್ದಾರೆ ಅರೆಸ್ಟ್ ಮಾಡಬೇಕಾದ್ರೆ. ಅಷ್ಟೊತ್ತಿಗೆ ನಮ್ಮವರೆಲ್ಲ ಹೋಗಿದ್ದಾರೆ, ಒಬ್ಬನಿಗೆ ಕರ್ಕೊಂಡು ಬಂದಿದ್ದಾರೆ, ಇನ್ನಿಬ್ರು ಕೂಡ ತಪ್ಪಿಸ್ಕೊಂಡಿದ್ದಾರೆ. ಅವ್ರಿಗೇನೆ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡ್ತೇವೆ 100%. ಅವ್ರ ಮನೇಲಿ ಇದ್ರು ಅಂತಲೇ ಮಾಹಿತಿ ಮೇಲೆ ನಮ್ಮವರು ಹೋಗಿದ್ರು. ಆವಾಗ ಲೇಡೀಸು ಇವರು ಎಲ್ಲ ಇದ್ದಾಗ ಪ್ರತಿರೋಧ ಒಬ್ರಿಗೊಬ್ರಿಗೆ ಇದಾಗಿದೆ. ನಮ್ಮವರು ಅವರು ಸಡನ್ ಆಗಿ ಅಷ್ಟು ಪ್ರತಿರೋಧ ಒಡ್ತಾರೆ ಅನ್ನೋದು ಇದಿಲ್ಲದೆ ಇರೋದ್ರಿಂದ 4-5 ಜನ ಇದ್ರು, ಇಮಿಡಿಯೇಟ್ ಆಗಿ ಕರೆಸ್ಕೊಂಡಿದ್ದಾರೆ. ಅಷ್ಟರೊಳಗೆ ಇವನನ್ನು ಕರ್ಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ ಮುಖಂಡ ಅಯೂಬ್ ಪೈಲ್ವಾನ್ ದಕ್ಷಿಣ ಕ್ಷೇತ್ರದ ಎಂಎಲ್ಎ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದಾರೆ. ಹೀಗಾಗಿ ತಮ್ಮ ಆಪ್ತ ಹಾಗೂ ದಾವಣಗೆರೆಯ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಯೂಬ್ ಪೈಲ್ವಾನ್ ಮಕ್ಕಳ ವರ್ತನೆಗೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಕೆಂಡಾಮಂಡಲ ಆಗಿದ್ದಾರೆ. ವೈಯಕ್ತಿಕ ವಿಚಾರ ಹಿನ್ನೆಲೆ ಗಲಾಟೆ ಆಗಿದೆ, ಅದಕ್ಕೂ ನಮಗೂ ಏನ್ ಸಂಬಂಧ ಇಲ್ಲ, ಯಾರೇ ಆಗ್ಲಿ ಒದ್ದು ಒಳಗ್ ಹಾಕಿ ಅಂತ ಹೇಳಿದ್ದೇನೆ. ಕಾನೂನು ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಸಾಹುಕಾರ್ ಮಗ, ಬಡವನ ಮಗ, ಅಧ್ಯಕ್ಷನ ಮಗ ಅಂತ ಏನಿಲ್ಲ. ಯಾರೇ ಆಗ್ಲಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿ ಎಂದಿದ್ದೇನೆ. ಕಾನೂನು ಪ್ರಕಾರ ಏನ್ ಕ್ರಮ ಕೈಗೊಳ್ಳಬೇಕೋ ಕೈಗೊಳ್ಳಿ ಎಂದಿದ್ದೇನೆ ಅಂತ ಸಚಿವ ಎಸ್ ಮಲ್ಲಿಕಾರ್ಜುನ್ ಕಿಡಿಕಾರಿದ್ದಾರೆ. ಈ ಮಧ್ಯೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ವಿಡಿಯೋ ಕಾಲ್ ಮೂಲಕ ಪೈಲ್ವಾನ್ ಮಗನಿಗೆ ಬರ್ತ್ಡೇ ವಿಶ್ ಮಾಡಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಹೌದಾ, ಒಳ್ಳೇದಾಗ್ಲಪ್ಪ, ದೇವ್ರು ಒಳ್ಳೇದ್ ಮಾಡ್ಲಿ. ಹುಟ್ಟುಹಬ್ಬ ಶುಭಾಶಯ ನಿಮಗೆ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಹುಟ್ಟುಹಬ್ಬ ಶುಭಾಶಯ ನಿಮಗೆ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಆಯ್ತಪ್ಪ, ಓಕೆ, ಥ್ಯಾಂಕ್ ಯು ಅಣ್ಣ. ಓಕೆ ಅಪ್ಪ, ಥ್ಯಾಂಕ್ ಯು. ವೈಯಕ್ತಿಕ ವಿಚಾರಗಳಾಗ ಏನಾರ ಅಲ್ಲೇ ಆಗಿರ್ಬೋದು, ಅವ್ರದ್ದು ಇವ್ರದ್ದು, ಅದಕ್ಕೆ ನಮಗೂ ಅದಕ್ಕೆ ಏನು ಸಂಬಂಧ ಇಲ್ಲ. ಕಾನೂನು ದೃಷ್ಟಿಯಾಗ ಎಲ್ಲರೂ ಒಂದೇ. ಸಾಹುಕಾರರ ಮಗ, ಬಡವ್ರ ಮಗ, ಅವನು ಅಧ್ಯಕ್ಷರ ಮಗ, ಇವನು ಜವಾನನ ಮಗ ಅನ್ನೋದಿಲ್ಲಪ್ಪ. ಯಾರು ತಪ್ಪು ಮಾಡ್ಯಾರೋ ಅವ್ರ ಮ್ಯಾಗೆ
ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಡ್ರಿ ಅಂತ ಹೇಳಿ. ಯಾರಾಗಿರ್ಲಿ ಒದ್ದು ಒಳಗಾಕ್ರಿ ಅಂದ. ಆದರೆ ಅಧಿಕಾರಿಗಳಿಗೆ ಇವರು ಸ್ಪಂದಿಸ್ಬೇಕು. ಹೇಳಿದ್ರು ನೀವು ಏನು ಕಾನೂನು ಪ್ರಕಾರ ಏನು ಅವರು ತೆಗೆದುಕೊಳ್ಬೇಕು ಎನ್ಕ್ವೈರಿ ಮಾಡಿರಿ, ಅದ್ರ ಬಗ್ಗೆ ಅವ್ರು ಯಾರ ಇನ್ಫ್ಲೂಯೆನ್ಸು ಇಲ್ಲ, ಏನೂ ಇಲ್ಲ. ನನಗೇನು ಫೋನು ಮಾಡಿಲ್ಲ ಯಾರು. ಏನಪ್ಪ ಯಾರಾಗಿರ್ಲಿ ಅದು ಏನು ರೂಲ್ಸ್ ಪ್ರಕಾರ ಏನೈತೋ ಕಾನೂನು ಪ್ರಕಾರ ನೀವು ಕ್ರಮ ತೆಗೆದುಕೊಳ್ರಿ ಅಂತ ಹೇಳಿ. ಪೈಲ್ವಾನ್ ಫ್ಯಾಮಿಲಿ ತಪ್ಪಿಲ್ಲ, ಇದೆಲ್ಲ ಬೈ ಎಲೆಕ್ಷನ್ ಎಫೆಕ್ಟ್. ಎಂಎಲ್ಎ ಟಿಕೆಟ್ ಆಕಾಂಕ್ಷಿ ಪೈಲ್ವಾನ್ ಟಾರ್ಗೆಟ್ ಎಂದ ಬೆಂಬಲಿಗರು. ಶಾಸಕರಾಗಿದ್ದ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆಯ ಅನಿವಾರ್ಯತೆ ಎದುರಾಗಿದ್ದು, ಜಿಲ್ಲಾ ಚುನಾವಣಾಧಿಕಾರಿಗಳು ಸಿದ್ಧತೆ ಆರಂಭಿಸಿದ್ದಾರೆ. ಕ್ಷೇತ್ರದಲ್ಲಿ ಪ್ರಬಲ ಎದುರಾಳಿಗಳಾದ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ರಾಜಕೀಯ ಲೆಕ್ಕಾಚಾರಗಳು ಶುರುವಾಗಿದೆ. ಎಸ್ಎಸ್ ಮಲ್ಲಿಕಾರ್ಜುನ್ ಆಪ್ತರಾಗಿರೋ ಕಾಂಗ್ರೆಸ್ ಮುಖಂಡ ಆಯೂಬ್ ಪೈಲ್ವಾನ್ ದಕ್ಷಿಣ ಕ್ಷೇತ್ರದ ಎಂಎಲ್ಎ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದು, ಹೀಗಾಗಿಯೇ ಅವರ ಹಾಗೂ ಅವರ ಮಕ್ಕಳ ವಿರುದ್ಧ ಪಿತೂರಿ ನಡೆದಿದೆ. ಆಯೂಬ್ ಪೈಲ್ವಾನ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಪೈಲ್ವಾನ್ ಬೆಂಬಲಿಗರ ಮಾತಾಗಿದೆ. ನಮ್ಮ ಆಯೂಬ್ ಪೈಲ್ವಾನ್ರು ಉನ್ನತ ಮಟ್ಟದಲ್ಲಿ ಇರೋದ್ರಿಂದ ಅವರಿಗೆ ಬೀಳಿಸೋದಕ್ಕಾಗಿಯೇ ಇದೆಲ್ಲ ಕುತಂತ್ರ ನಡ್ತಾ ಇದೆ ಅಂತ ನನ್ನ ಅನಿಸಿಕೆ. ಬ್ಲಾಕ್ ಷಡ್ಯಂತ್ರ ಅಂತ ಅನಿಸಿಕೆ. ಪೊಲೀಸರ ಮೇಲೆ ಹಲ್ಲೆ ಮಾಡಿದಾರಲ್ಲ, ಅದಕ್ಕೆ ಪೊಲೀಸರ ಮೇಲೆ ಹಲ್ಲೆ ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೂ ನಮಗೆ ಅದೇನು ಕಾಣ್ತಾ ಇಲ್ಲ. ಅವರು ಪೊಲೀಸರು ಐತಲ್ಲ, ಅವ್ರ ಮನೆಗೆ ಹೋಗಿ ಹೆಣ್ಮಕ್ಳು ಇದ್ದಾಗ ಅವರು ಮಾಡ್ತಾ ಇರೋದು ನೀವು ಕ್ಲಿಪ್ಗಳು ನೋಡ್ತಾ ಇರ್ಬೋದು. ಸಾಮಾನ್ಯವಾಗಿ ಇವ್ರ ಕೈ ಮಾಡಿರೋದು ಎಲ್ಲಿ ಕಾಣ್ತಾ ಇಲ್ಲ. ಆದರೆ ಅವರು ಪೊಲೀಸರು ಐತಲ್ಲ ಹಿಡಿದು ಜಗ್ಗಾಡ್ತಾ ಇರೋದು ನೋಡ್ತಾ ಇದ್ದಾರೆ. ನಾವೇನು ಪ್ರತ್ಯಕ್ಷದರ್ಶಿಗಳಲ್ಲ, ನಾವು ನೋಡ್ತಾ ಇರೋದು ಅದನ್ನೇ. ಸಾಹೇಬ್ರು ಅವರೆಲ್ಲರೂ ಇದ್ದಾರೆ. ಅಲ್ಲಿ ಮಕ್ಕಳು ಗಲಾಟೆ ಮಾಡ್ಕೊಂಡಿದ್ದಾರೆ. ಅಲ್ಲಿ ಮಾಡ್ಕೊಂಡ ಮೇಲೆ ಇಲ್ಲಿ ಬಂದಿದ್ದಾರೆ ಸ್ಟೇಷನ್ ಇಲ್ಲಿ ಆಸ್ಪತ್ರೆ ಹತ್ರ ಬಂದಾಗ ಇವ್ರ ಮಕ್ಕಳು ಅವ್ರ ಮಕ್ಕಳು ಹೊಡೆದಾಡಿದ್ದಾರೆ. ಆದ್ರೆ ನಾವು ಹಿರಿಯರು ಕುಂತ್ಕೊಂಡು ನಾವು ಬಗೆಹರಿಸ್ತಾ ಇದ್ವಿ. ಇದು ಮಧ್ಯ ಪ್ರವೇಶ ಮಾಡಿ ರಾಜಕೀಯದ್ದು ಏನಾದರೂ ಯಾವ್ಯಾವ್ದು ಇದರಲ್ಲಿ ಕಾಣದ ಕೈಗಳದವ ಗೊತ್ತಾಗ್ತಾ ಇಲ್ಲ. ಇದು ಒಟ್ಟು ಉನ್ನತ ಮಟ್ಟದಲ್ಲಿ ಹೋಗ್ತಾ ಇರಬೇಕಾದ್ರೆ ನಮ್ಮ ಆಯೂಬ್ ಪೈಲ್ವಾನ್ರು ಅವ್ರಿಗೆ ಕೆಳಗಿಳಿಸಕ್ಕಾಗಿನೇ ಇದು ನಡೆದಿರೋ ಷಡ್ಯಂತ್ರ. ಉಪಚುನಾವಣೆ ಇರೋದ್ರಿಂದಲೇ ಇದು ಆಗ್ತಾ ಇತ್ತು ಅಂತ ನಮ್ಮ ಅನಿಸಿಕೆ. ಇದು ಯಾರು ಮಾಡ್ತಾ ಇದ್ದಾರೆ ಯಾರು ಇಲ್ಲ ಅಂತ ಆ ದೇವರಿಗೆ ಗೊತ್ತು. ಸರ್, ನಾವೆಲ್ಲ ಒಂದಾಗಿ ಸೀಟ್ ತೊಗೊಂತಿದೀವಿ, ಎಲೆಕ್ಷನ್ಗೆ ನಾವೇನು ಸಮಾಜ ನಿಂತ್ಕೊಂತಿದೀವಿ ಅಂತ ಟಾರ್ಗೆಟ್ ಮಾಡ್ಬೇಕಂತ ಸ್ವಲ್ಪ ಜಗಳಕ್ಕೆ ಇಷ್ಟು ಉದ್ದ ಮಾಡಿರೋದು. ಮತ್ತೇನು ಪೊಲೀಸ್ ಅಂತ ನುಗ್ಗದತ್ತದ ಏನು ಇದ್ದಿಲ್ಲ ಸರ್. ಮನೆ ಹತ್ರ ದಾವಣಗೆರೆ ಪೊಲೀಸ್ ಎಲ್ಲ ಆಯೂಬ್ ಪೈಲ್ವಾನ್ ಮನೆ ಹತ್ರ ಇತ್ತು. ಅಂತದೇನಿತ್ತು ಸರ್? ಟೆರರಿಸ್ಟಾ ಎಲ್ಲಿಂದ ಬಂದಿದಾರ? ನಮ್ಗೆ ಎದುರಿಸ್ಬೇಕು. ನಾವು ಕೇಳಬಾರ್ದು ಸೀಟ್. ನಾವು ಮುಸ್ಲಿಮ್ಸ್ಗಳು ಕೇಳಬಾರ್ದು ಸೀಟ್. ನಮ್ಗೆ ಎದುರಿಸ್ಬೇಕು. ನಾವು ಹೆದರಿ ಯಾರು ಹಿಂದೆ ಇರಬೇಕು ಅವ್ರು ಹಿಂದೆ ಇರಬೇಕು. ಆ ನಮೂನೆ ಮಾಡ್ಬೇಕು. ನಮ್ಗೆ ಆ ನಮೂನೆ ನಮ್ಮ ಮೇಲೆ ಅತ್ಯಾಚಾರ ನಡೀತಿರೋದು. ಅಲ್ಪಸಂಖ್ಯಾತ ಸಮುದಾಯದ ಟಿಕೆಟ್ ಕೇಳೋದಕ್ಕೆ ಕೇಳಕ್ಕೆ ನಿಮ್ಮಲ್ಲೇ ಮಾಡ್ತಾ ಇದ್ರೆ ಹೊರಗೆ ಮಾಡ್ತಾ ಇದ್ದಾರೆ. ಹೊರಗೆ ಮಾಡ್ತಿದ್ದಾರೆ. ನಮ್ಮನೆಲ್ಲ ನಮ್ಮಲ್ಲಿ ನಾವೆಲ್ಲ ಮೀಟಿಂಗ್ ಮಾಡಿದ್ವಿ. ಎಲ್ಲ ಸಮಾಜದಲ್ಲಿ ಇದರಲ್ಲಿ ಶಾದಿ ಮೇಲೆ ಎಲ್ಲ ಮೀಟಿಂಗ್ ಮಾಡಿದ್ವಿ. ನಾವೆಲ್ಲ ಒಂದಾಗಿ ಕೆಲಸ ಮಾಡಬೇಕು. ಮುಸ್ಲಿಂ ಸಮುದಾಯ ಹೌದು, ಎಲ್ಲ ಒಂದಾಗಿ ಮಾಡ್ಬೇಕಂತ ಒಂದ್ ತಿಂಗಳಿಂದನೂ ಮಾಡ್ತಿದ್ವಿ. ಈಗ ನಾವೆಲ್ಲ ಮಾಡ್ತಿರೋದು ಎಲ್ಲ ಕುತಂತ್ರ. ಇದು ಎಲ್ಲ ನಮ್ಮ ಮೇಲೆ ಈ ನಮೂನೆ ಅತ್ಯಾಚಾರ ಮಾಡ್ತಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಪೊಲೀಸರ ಮೇಲೆ ಪೈಲ್ವಾನ್ ಪುತ್ರರು ಹಲ್ಲೆ ಮಾಡಿರೋ ಸಂಪೂರ್ಣ ವಿಡಿಯೋ ದಾವಣಗೆರೆ ಗಲ್ಲಿಗಳಲ್ಲಿ ಹರಿದಾಡ್ತಿದ್ದು ಜಿಲ್ಲೆಯ ಜನರಲ್ಲಿ ಆತಂಕ ಉಂಟು ಮಾಡಿದೆ. ಈ ಹಿಂದೆಯೂ ಸಹ ಇದೇ ರೀತಿ ಘಟನೆ ನಡೆದಿದೆ. ಆ ಏರಿಯಾಗೆ ಹೋಗಲು ಪೊಲೀಸರು, ಮಾಧ್ಯಮದವರು ಹೋಗಲು ಆತಂಕ ಪಡುವಂತೆ ಆಗಿದೆ. ಸಚಿವರು ಕ್ರಮಕ್ಕೆ ಮುಂದಾಗದಿದ್ರೆ ಮುಂದಿನ ದಿನಮಾನದಲ್ಲಿ ಸಂಕಷ್ಟ ಎದುರಾಗಲಿದೆ ಎಂದು ಜನ ಮಾತನಾಡ್ತಿದ್ದಾರೆ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜಶೇಖರ್ ನಾಗಪ್ಪ ಕಿಡಿಕಾರಿದ್ದಾರೆ. ಒಬ್ಬ ರೌಡಿ ಶೀಟರ್ ಇವತ್ತು ಪೊಲೀಸರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಅಂದರೆ ಪರಿಸ್ಥಿತಿ ಎಲ್ಲಿಗೆ ಹೋಗಿದೆ ಅನ್ನೋದನ್ನು ವಿಚಾರ ಮಾಡಬೇಕು. 2024ರಲ್ಲಿ ರಾತ್ರಿ 11:30 ಮೇಲೆ ಆಜಾದ್ ನಗರದಲ್ಲಿ ನೀವು ಬಂದ್ ಮಾಡಿ ಅಂತ ಹೇಳಲಿಕ್ಕೆ ಹೋದಾಗೆ, ಅಂದರೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿರಿ, ಇದು ಕಾನೂನು ಪ್ರಕಾರ ಸರಿ ಇಲ್ಲ ಅಂತ ಹೇಳಕ್ಕೆ ಹೋದಾಗೆ, ಅವತ್ತು ಕೂಡ ಏನು ಈ ಮುಸಲ್ಮಾನ್ ಗುಂಡಗಳು ಮತ್ತು ಇವ್ರ ಸ್ನೇಹಿತರು ಪೊಲೀಸರ ಮೇಲೆ ಹಲ್ಲೆ ಮಾಡಕ್ಕೆ ಬಂದಿದ್ದರು. ಇವತ್ತು ಪೊಲೀಸ್ ಇಲಾಖೆಗೆ ಈ ಥರದ ದುರ್ಗತಿ ಬಂದಿದೆ ಅಂದರೆ ದಾವಣಗೆರೆ ನಗರದ ಜನಗಳ ಪರಿಸ್ಥಿತಿ ಏನು? ರಕ್ಷಣೆ ಕೊಡೋರು ಯಾರು? ನಮ್ಮ ಒತ್ತಾಯ ಏನಿದೆ ಅಂದರೆ ಇವ್ರನ್ನ ತಕ್ಷಣ ಬಂಧಿಸೋದ್ರ ಜೊತೆಗೆ ಗಡೀಪಾರು ಮಾಡಬೇಕು. ಗಡೀಪಾರು ಮಾಡಲೇ ಇದ್ದರೆ ಮುಂದೆ ಬರುವಂಥ ಎಲೆಕ್ಷನ್ನಲ್ಲಿ ಎಲೆಕ್ಷನ್ ನಡೆಸೋದು ಕಷ್ಟ ಆಗುತ್ತೆ. ಜನಗಳು ವೋಟ್ ಮಾಡ್ಲಿಕ್ಕೆ ಬರೋಕ್ಕೆ ಯೋಚನೆ ಮಾಡ್ತಾರೆ. ಇದು ಕೇವಲ ದಾವಣಗೆರೆಯ ಘಟನೆ ಅಲ್ಲ. ಈ ಥರದ ಗೂಂಡಾ ವ್ಯಕ್ತಿಗಳು ಹಸನ್ ಮತ್ತು ಹುಸೇನ್ ಈ ಥರದ ಸಂಗಡಿಗರು ಗಡೀಪಾರಾಗಬೇಕು. ಇವರು ನ್ಯಾಷನಲ್ ಥ್ರೆಟ್ ಆಗಿದ್ದಾರೆ ಇವತ್ತಿನ ದಿನ. ಈ ವಿಷಯವನ್ನು ನಾವೆಲ್ಲರೂ ಕೂಡ ಮನಗಾಣಬೇಕಾಗಿದೆ.
ದಕ್ಷ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ ಗೂಂಡಾಗಳಿಗೆ, ದಕ್ಷ ಅಧಿಕಾರಿ ಮೇಲೆ ಹಲ್ಲೆ ಮಾಡಿದ ಗೂಂಡಾಗಳಿಗೆ. ಇನ್ನು ದಾವಣಗೆರೆ ಜಿಲ್ಲಾ ನೇಕಾರರ ಒಕ್ಕೂಟದ ಮಹಿಳಾ ವಿಭಾಗದಿಂದ ಪ್ರತಿಭಟನೆ ನಡೆಸಿ ಪೊಲೀಸರಿಗೆ ರಕ್ಷಣೆ ಕೊಡಿ, ಇನ್ಸ್ಪೆಕ್ಟರ್ ಗಾಯತ್ರಿಯವರಿಗೆ ರಕ್ಷಣೆ ಕೊಡಿ, ಗೂಂಡಾಗಳಿಂದ ಪೊಲೀಸರನ್ನು ರಕ್ಷಿಸಿ, ದಾವಣಗೆರೆಯನ್ನು ರಕ್ಷಿಸಿ ಅಂತ ಘೋಷಣೆ ಕೂಗಿ ಮನವಿ ಸಲ್ಲಿಸಿದ್ದಾರೆ. ಪೊಲೀಸ್ ಅಧಿಕಾರಿಗೆ ರಕ್ಷಣೆ ಕೊಡಿ, ರಕ್ಷಣೆ ಕೊಡಿ, ರಕ್ಷಣೆ ಕೊಡಿ, ರಕ್ಷಣೆ ಕೊಡಿ, ಪೊಲೀಸ್ ಇಲಾಖೆಗೆ ರಕ್ಷಣೆ ಕೊಡಿ, ರಕ್ಷಣೆ ಕೊಡಿ, ರಕ್ಷಣೆ ಕೊಡಿ, ರಕ್ಷಣೆ ಕೊಡಿ. ಮಧ್ಯ ಕರ್ನಾಟಕ ಈಗ ರಿಪಬ್ಲಿಕ್ ಆಫ್ ದಾವಣಗೆರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿಯಿಂದ ಟ್ರೋಲ್. ಇನ್ನು ದಾವಣಗೆರೆಯಲ್ಲಿ ಕೈ ಲೀಡರ್ ಮಕ್ಕಳ ರೌಡಿಸಂ ಬಗ್ಗೆ ರಾಜ್ಯ ಬಿಜೆಪಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಟೀಕೆ ಮಾಡಿದೆ. ಮಧ್ಯ ಕರ್ನಾಟಕ ಈಗ ರಿಪಬ್ಲಿಕ್ ಆಫ್ ದಾವಣಗೆರೆ ಆಗಿದೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಸಚಿವ ಎಸ್ ಮಲ್ಲಿಕಾರ್ಜುನ್ ಹಾಗೂ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಆಪ್ತರ ಕೈಚಳಕ ನೋಡಿ ಶಾಮನೂರು ವೇದಮೂರ್ತಿ ಡ್ರಗ್ಸ್ ದಂಧೆಯಲ್ಲಿ ಭಾಗಿ, ಮೊಹಮ್ಮದ್ ಜಮೀರ್ ಬಡವರ ಅನ್ನಭಾಗ್ಯ ಅಕ್ಕಿ ಕಳ್ಳತನ, ಹುಸೇನ್ ಅಂಡ್ ಹಸೀನ್ ಪೊಲೀಸರ ಮೇಲೆಯೇ ಹಲ್ಲೆ, ಗೂಂಡಾಗಿರಿ, ಖಾಕಿ ಪಡೆಗೆ ರಕ್ಷಣೆ ಇಲ್ಲದ ಮೇಲೆ ಜನಸಾಮಾನ್ಯರ ಪಾಡೇನು, ಈ ಗೂಂಡಾ ಸಂಸ್ಕೃತಿಗೆ ಕಡಿವಾಣ ಯಾವಾಗ ಸಿಎಂ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ? ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಪೋಸ್ಟ್ ಹಾಕಿ ಸರ್ಕಾರದ ವಿರುದ್ಧ ಕಿಡಿಕಾರಿದೆ. ಒಟ್ನಲ್ಲಿ ದಾವಣಗೆರೆಯಲ್ಲಿ ನಡೆಯುತ್ತಿರುವ ಅಪರಾಧ ಕೃತ್ಯಗಳಲ್ಲಿ ಮೇಲಿಂದ ಮೇಲೆ ಸಚಿವರ ಆಪ್ತರ ಹೆಸರು ಕೇಳಿ ಬರ್ತಿದೆ. ಇತ್ತೀಚೆಗೆ ಡ್ರಗ್ಸ್ ಕೇಸ್ನಲ್ಲಿ ಶಾಮನೂರು ವೇದಮೂರ್ತಿ, ಅನ್ವರ್ ಪಾಷಾ ಜೈಲು ಸೇರಿದ್ದಾರೆ. ಅಕ್ಕಿ ಸಾಗಾಣಿಕೆಯಲ್ಲಿ ಜಮೀರ್ ಎಂಬಾತ ಸಿಕ್ಕಿಬಿದ್ದಿದ್ದ. ಈ ನಡುವೆ ಆಯೂಬ್ ಪೈಲ್ವಾನ್ ಪುತ್ರ ಹಾಡಹಗಲೆ ಆಸ್ಪತ್ರೆ ಆವರಣದಲ್ಲಿ ಹೊಡೆದಾಟ ನಡೆಸಿ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಅಂಧರಾಗಿರೋದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಖಾಕಿ ಪಡೆಗೆ ರಕ್ಷಣೆ ಇಲ್ಲದ ಮೇಲೆ ಜನಸಾಮಾನ್ಯರ ಪಾಡೇನು ಅನ್ನೋ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಇತ್ತೀಚಿನ ದಿನಗಳಲ್ಲಿ ದಾವಣಗೆರೆಯಲ್ಲಿ ನಡೀತಾ ಇರುವ ಅಪರಾಧ ಕೃತ್ಯಗಳಲ್ಲಿ ಮೇಲಿಂದ ಮೇಲೆ ಸಚಿವರ ಆಪ್ತರ ಹೆಸರು ಕೇಳಿ ಬರ್ತಾ ಇದೆ. ಅಲ್ಲದೆ ಕಾಂಗ್ರೆಸ್ ಲೀಡರ್ ಅಯೂಬ್ ಪೈಲ್ವಾನ್ ಪುತ್ರರು ಕರ್ತವ್ಯ ನಿರತ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಅಂಧರ್ ಆಗಿರೋದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಖಾಕಿ ಪಡೆಗೆ ರಕ್ಷಣೆ ಇಲ್ಲದ ಮೇಲೆ ಜನಸಾಮಾನ್ಯರ ಪಾಡೇನು ಅನ್ನೋ ಪ್ರಶ್ನೆ ಸದ್ಯ ದಾವಣಗೆರೆ ಜನರಲ್ಲಿ ಮನೆ ಮಾಡಿದೆ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.